ಜಿಲ್ಲೆಯ ಅಥಣಿ ತಾಲೂಕಿನ ಅಗ್ನಿಶಾಮಕ ಇಲಾಖೆಯಲ್ಲಿ ಅಂತಾರಾಷ್ಟ್ರೀಯ ಅಗ್ನಿಶಾಮಕ ದಿನವನ್ನು ಭಕ್ತಿಭಾವದಿಂದ ಹಾಗೂ ಗೌರವದಿಂದ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾದಬಾವಿ ಗ್ರಾಮದ ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಜ್ಞಾನ ವಿಕಾಸ ಹಾಗೂ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಸದಸ್ಯರಾದ ಸಾಮಾಜಿಕ ಹೋರಾಟಗಾರ ಪ್ರವೀಣ್ ನಾಯಕ್ ಅವರು ಅಗ್ನಿಶಾಮಕ ಠಾಣಾಧಿಕಾರಿ ಗೋಪಾಲ ಮಗದುಮ್ಮ ಹಾಗೂ ಸಿಬ್ಬಂದಿಗಳಿಗೆ ಪುಷ್ಪಗುಚ್ಛ ನೀಡಿ ಸನ್ಮಾನಿಸಿದರು. ನಂತರ ಕೇಕ್ ಕತ್ತರಿಸುವ ಮೂಲಕ ಶುಭಾಶಯಗಳನ್ನು ತಿಳಿಸಲಾಯಿತು. ಈ ವೇಳೆ ಮಾತನಾಡಿದ ಪ್ರವೀಣ್ ನಾಯಕ್ ಅವರು, ಅಗ್ನಿಶಾಮಕ ಸಿಬ್ಬಂದಿ 24 ಗಂಟೆಗಳು ಜನರ ಸೇವೆಯಲ್ಲಿ ತೊಡಗಿರುವವರು. ಅವರ ಶ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅಗ್ನಿ ಅವಘಡಗಳನ್ನು ತಡೆದು ಅನೇಕ ಜೀವಗಳನ್ನು ರಕ್ಷಿಸುವ ಈ ಇಲಾಖೆಯ ಸೇವೆ ಅಪಾರ. ಪ್ರತಿಯೊಬ್ಬ ನಾಗರಿಕರು ಇವರಿಗೆ ಗೌರವ ನೀಡಿ ಸಹಕರಿಸಬೇಕು ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿದ ಠಾಣಾಧಿಕಾರಿ ಗೋಪಾಲ ಮಗದುಮ್ಮ ಅವರು ಮಾತನಾಡಿ, ನಮ್ಮ ಸೇವೆಯನ್ನು ಗುರುತಿಸಿ ಗೌರವಿಸಿದ ಎಲ್ಲರಿಗೂ ಧನ್ಯವಾದಗಳು. ಅಗ್ನಿಶಾಮಕ ಇಲಾಖೆ ಸದಾ ಅನಾಹುತಗಳನ್ನು ತಡೆಯಲು ಹಾಗೂ ಜನರ ಸುರಕ್ಷತೆಗಾಗಿ ಸಿದ್ಧವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶರಣಪ್ಪ ಸಿಂಧೆ, ಅನಿಲ ಬಾಮೆ, ಮಹೇಶ್ ಶರ್ಮಾ ಸೇರಿದಂತೆ ಹಲವರು ಗಣ್ಯರು ಹಾಗೂ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಅಗ್ನಿಶಾಮಕ ದಳವಾಗಿ ನಿಮಗೆ ಒಂದು ಸಾರ್ವಜನಿಕರಿಂದ ಪ್ರವೀಣ್ ನಾಯಕ್ ಅವರು ಒಂದು ಸಾರ್ವಜನಿಕ ಎಲ್ಲ ಸಮಾಜ ಸೇವೆಯನ್ನು ಮಾಡ್ತಾರೆ. ಅವರು ನಮ್ಮ ಒಂದು ಅಗ್ನಿಶಾಮಕ ಇಲಾಖೆಯನ್ನು ಗುರುತಿಸಿ ನಮ್ಮ ಕೆಲಸವನ್ನು ಅವರು ನಮ್ಮ 24 ತಾಸು ನಾವು ಕೆಲಸ ಮಾಡ್ತೇವಂಥ ಒಂದು ಅಗ್ನಿಶಾಮಕವನ್ನು ಗುರುತಿಸಿ ಇವತ್ತಿನ ದಿವಸ ನಮಗೆ ಒಂದು ಸಣ್ಣ ಒಂದು ಸತ್ಕಾರ ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಹೇಳ್ತೀನಿ.